ಜೆಡಿಎಸ್ ಅವರಿಗೆ ಆತ್ಮನೇ ಇಲ್ಲ. ಸೊ ಆತ್ಮಸಾಕ್ಷಿಯ ಮತ ಎಲ್ಲಿ ಬರುತ್ತೆ ಅನ್ನುವಂತ ಮಾತನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಹರಿಹಾಯ್ದಿದ್ದಾರೆ. ಜೆಡಿಎಸ್ ನಲ್ಲಿ ಸೆಕ್ಯುಲರ್ ಈಗ ಹೋಗಿದೆ. ಆಸೆ ಆಮಿಷ ತೋರಿಸೋದು ಜೆಡಿಎಸ್ ನಾವಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಮ್ಮ ಶಾಸಕರಿಗೆ ಆಸೆ ಆಮಿಷವನ್ನ ತೋರಿಸಿದ್ರು. ನಮ್ಮ ಸಂಪರ್ಕದಲ್ಲಿ ಎಲ್ಲರೂ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಮಾತು. ಬೇರೆ ಪಕ್ಷದವರು ನಮಗೆ ಮತ ಹಾಕಬಹುದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿ ಮೆಚ್ಚಿ ವೋಟ್ ಬರಬಹುದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲರೂ ಕೂಡ ಚುನಾವಣೆ ನಿಂತ್ಕೊಳ್ಳೋರೆಲ್ಲ ಗೆಲ್ತೀವಿ ಅಂತ ಹೇಳೋದು. ಚುನಾವಣೆ ನಿಲ್ಲವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು. ಸೋಲ್ತೀವಿ ಅಂತ ನಿಂತ್ಕೊಳ್ಳಲ್ಲ ಯಾರು. ಆದರೆ ಅವ್ರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ. ಅವ್ರಿಗಿರೋವೇ 19 ಮತಗಳು. 19 ಮತಗಳು. ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ. ಆದರೂ ಹಾಕಿದ್ದಾರೆ. ನಾವು ನಮ್ಮ ಎಲ್ಲ MLAಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. ಆಯ್ತಲ್ಲ. ಅವರು JDSನವರು 5ನೇ ಅಭ್ಯರ್ಥಿ ಹಾಕೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ವೋಟ್ ಹಾಕಬೇಕಾಗ್ತದೆ. ಯಾಕೆಂದರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ, ನಮ್ಮ ಕ್ಯಾಂಡಿಡೇಟ್ಗಳಿಗೆ ನಮ್ಮ ವೋಟರ್ಸ್ಗಳಿಗೆ, MLAಗಳಿಗೆ ಆಸೆ ಆಮಿಷಗಳು ತೋರಿಸೋದು, ಬೆದರಿಕೆ ಒಡ್ಡೋದು ಇವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ಒಟ್ಟಿಗೆ ಇರೋಣಪ್ಪ, ಒಟ್ಟಿಗೆ ಬಂದು ವೋಟ್ ಹಾಕೋಣ ಅಂತೇಳಿ ನಾವೆಲ್ಲ ಒಟ್ಟಿಗೆ ಬಂದು ವೋಟ್ ಹಾಕಿರ್ತಕ್ಕಂಥದ್ದು. ನಮ್ಮ 3 ಜನ ಅಭ್ಯರ್ಥಿಗಳು ಅಜಯ್ ಮಕ್ಕೇನ್, ಚಂದ್ರಶೇಖರ್, ಸೈಯದ್ ನಾಸೀರ್ ಹುಸೇನ್ 3 ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಗೆಲ್ತಾರೆ. ಒಬ್ಬರಿಗೆ ಕೇಳಲು ಹೇಳ್ತೀನಿ, ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವ್ನ ಸಾಕ್ಷಿ ಎಲ್ಲಿ ಬರ್ತದೆ? JDSನವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಎಲ್ಲಿದೆ? ಅವರು ಆತ್ಮನೇ ಇಲ್ಲ. JD ಸೆಕ್ಯುಲರ್ ಅಂತ ಇಟ್ಕೊಂಡಿದೆ. ಯಾರ ಜೊತೆ ಸೇರ್ಕೊಂಡಿರೋದು? ಮತ್ತೆ ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ ಸಾಕ್ಷಿ? ಎಲ್ಲಿದೆ? ಬರ್ಬೋದು. ಯಾಕಂದ್ರೆ ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋರು ವೋಟ್ ಹಾಕಿ ನಾವು ಯಾವತ್ತೂ ಕೂಡ ನಮಗೆ ಸಬ್ಸಿಡೆಂಟ್ ವೋಟ್ ಇರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಎಲ್ಲಿ ಬರ್ತದೆ? ಈಗ ನಮಗೆ 135+1. ಓಕೆ, ಈಗ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು ಆತ್ಮಸಾಕ್ಷಿ ವಿಚಾರದಲ್ಲಿ ಆತ್ಮ ಎಲ್ಲಿದೆ, ಸಾಕ್ಷಿ ಅದು ಇದು ಎಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ. ಆಮಿಷ ಒಡ್ಡೋದು ಇನ್ನೊಂದು ಕಡೆಗೆ. ಸೊ ರಾಜ್ಯಸಭೆ ಚುನಾವಣೆಯಲ್ಲಿ ಅಚ್ಚರಿ ಏನಾದರೂ ಕಾದಿದೆಯಾ? ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮ್ಮ ಸರ್ಕಾರವನ್ನ ಮೆಚ್ಚಿ ಅಭಿವೃದ್ಧಿಯನ್ನ ನೋಡಿ ಈ ಕಡೆಗೆ ಓಟ್ ಹಾಕಬಹುದು ಅಂತೇಳಿ. ಅದನ್ನ ನೋಡಿ ಓಟ್ ಹಾಕ್ಲಿಕ್ಕಿಲ್ಲ, ಅವರ ಕ್ಷೇತ್ರಕ್ಕೆ ಅನುದಾನಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಓಟ್ ಹಾಕಬಹುದೇನೋ. ಕೇಳ್ಬೇಕು. ನನಗೆ ಯಾಕೆ ಆತಂಕ ಇದೆ? ಏನು ಹಾಗಾದ್ರೆ 3 ಜನ ಆರಾಮಾಗಿ ಗೆಲ್ತಾರೆ? 5 ಗಂಟೆಗೆ ನೋಡೋಣ. ಬ್ಯಾಲೆಟ್ ತೆಗೆದ ಮೇಲೆ ನೋಡೋಣ. ಯಾಕೋ DK ಶಿವಕುಮಾರ್ ಅವರು ಆ ಕಡೆಯಿಂದನೂ ಎಳ್ಕ ಬರ್ತಾರೆ ಅನ್ನುವಂತ ಮಾತೆಲ್ಲ ಹೌದು, ಆ ಥರ ಪ್ರಯತ್ನ ಆಗಿದೆಯಾ? ನನಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿ, ನೋಡೋಣ ಅವ್ರದ್ದು ಕೊಲ್ಯೂಷನ್ ಪಾರ್ಟ್ನರ್ಸ್ ಏನಾಗ್ತದೆ ಅಂತ. ಜನ ಗ್ರಾಜುಯೇಟ್ಸ್ ಒಪ್ಲಿಲ್ಲ, MLAಗಳು ಏನ್ ಮಾಡ್ತಾರೆ ನೋಡೋಣ. MLAಗಳು ಏನ್ ಮಾಡ್ತಾರೆ ನೋಡಿ. ಆದ್ರೆ ಏನಾದ್ರು ನಿಮ್ಮ ಮೇಲೆ ಪ್ರೀತಿಗೆ ನಂಗೆ ಗೊತ್ತಿಲ್ಲ, ನೋಡೋಣ. ಇದು DCM DK ಶಿವಕುಮಾರ್ ಅವರ ಮಾತು. ಅಂದ್ರೆ ನಾವಾಗಿ ಆ ರೀತಿ ಯಾವುದೇ ಪ್ರಯತ್ನ ಮಾಡಿಲ್ಲ, ನೋಡೋಣ. ಗ್ರಾಜುಯೇಟ್ ಎಲೆಕ್ಷನ್ ಅಂತೂ ಬರಲ್ಲ, ಇಲ್ಲಾರು ಬರ್ತಾರಾ ಅನ್ನುವಂತ ಮಾತು DCM DK ಶಿವಕುಮಾರ್ ಅವರು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ TV, ಬೆಂಗಳೂರು.